ಈಗ ಮತ್ತೊಂದು ವಂಚನೆ ಆರೋಪ ಕೇಳಿಬಂದಿದೆ ನೋಡಿ ಡ್ರೋನ್ ಪ್ರತಾಪ್ ಮೇಲೆ. ಏನದು ವಂಚನೆ ಆರೋಪ? ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರ ಹೆಸರಲ್ಲಿ ಚೀಟಿಂಗ್ ಮಾಡಿರೋದು ನೋಡಿ. ಈತ ತನ್ನ ವಂಚನೆಯನ್ನ ಮಾಡೋದಕ್ಕೆ ಎಂತೆಂತವರ ಹೆಸರನ್ನ ಬಳಕೆ ಮಾಡ್ಕೋತಾನೆ ಅಂತ ಹೇಳಿ ಹಿಂಗೇನೆ ಸಾಕಷ್ಟು ಜನರಿಗೆ ಯಾಮಾರಿಸಿ ಟೋಪಿ ಹಾಕಿರೋದು. ತಾನು ಯುವ ವಿಜ್ಞಾನಿ, ನಾನೇನೋ ದೊಡ್ಡ ಮಟ್ಟದಲ್ಲಿ ಸಾಧನೆ ಮಾಡಿದ್ದೀನಿ, ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನ ನಾನು ಹಿಂಗ ಆರಿಸ್ತಿದ್ದೀನಿ ಅಂತ ಹೇಳ್ಬಿಟ್ಟು ಡ್ರೋನ್ ತರನೇ ಕಾಗೆ ಹಾರಿಸಿ ಒಂದಷ್ಟು ಜನಕ್ಕೆ ಟೋಪಿ ಹಾಕಾಯಿತು. ಅದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋದಾದ್ಮೇಲೂ ಒಂದಷ್ಟು ಜನರು ಕಂಪ್ಲೇಂಟ್ ಕೂಡ ಕೊಡ್ತಾರೆ ಡ್ರೋನ್ ಪ್ರತಾಪ್ ವಿರುದ್ಧ. ನೋಡಿ, ಈಗ ಚಂದನ್ ಕುಮಾರ್ ಗೌಡ ಅನ್ನೋರು ಕೊಟ್ಟಿರುವಂತಹ ಕಂಪ್ಲೇಂಟ್ ಅನ್ನ ಗಮನಿಸ್ತಾ ಇದ್ದೀರಾ. ನನ್ನ ಕೈಯಲ್ಲೂ ಕೂಡ ಕಂಪ್ಲೇಂಟ್ ಕಾಪಿ ಇದೆ. ಏನಂತ ಮೆನ್ಷನ್ ಆಗಿದೆ, ಏನಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಚಂದನ್ ಕುಮಾರ್ ಗೌಡ, ಒಂದ್ಸಲ ಓದ್ತೀನಿ ಕೇಳಿ. ಮಾನ್ಯ ಪೊಲೀಸ್ ಆಯುಕ್ತರು, ಇನ್ಫೆಂಟ್ರಿ ರಸ್ತೆ, ಬೆಂಗಳೂರು, ಚಂದನ್ ಕುಮಾರ್ ಗೌಡ ಇಂದ BN ಚೌಡೇಗೌಡ ಬಿ ನಂಬರ್ 86/3 ಅವರಿಂದ ಕೊಟ್ಟಿರೋದು. ವಿಚಾರ ಬಂದು ಪ್ರತಾಪ್ MN ಡ್ರೋನ್ ಪ್ರತಾಪ್ ಅವರು ಹಣ ಪಡೆದು ಜಿಲ್ಲಾ ಪಂಚಾಯಿತಿ ಟಿಕೆಟ್ ಕೊಡಿಸೋದಾಗಿ ಹೇಳಿ ಮೋಸ ಹಾಗೆ ವಂಚನೆ ಮಾಡಿರುವ ಬಗ್ಗೆ ಇದು ಚಂದನ್ ಕುಮಾರ್ ಗೌಡ ಅನ್ನೋರು ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ. ಪೊಲೀಸ್ ಕಮಿಷನರ್ ಬಿ ದಯಾನಂದ್ ಅವರಿಗೆ ಕೊಟ್ಟಿರುವಂತಹ ಕಂಪ್ಲೇಂಟ್ ಕಾಪಿ ಅದನ್ನ ಗಮನಿಸ್ತಾ ಇದ್ದೀರಾ ನೋಡಿ. ಮೇಲ್ಕಂಡ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರತಾಪ್ NM ಡ್ರೋನ್ ಪ್ರತಾಪ್ ಆದ ಇವರು ಜಿಲ್ಲಾ ಪಂಚಾಯಿತಿ ತಗಳವಾದಿ ಟಿಕೆಟ್ ಕೊಡಿಸೋದಾಗಿ ಹೇಳಿ ನನ್ನಿಂದ ಸುಮಾರು 2 ಲಕ್ಷ ರೂಪಾಯಿ ನಗದು ರೂಪದಲ್ಲಿ, ಅದು ನಗದು ರೂಪದಲ್ಲಿ, ಕ್ಯಾಶ್ ರೂಪದಲ್ಲಿ ಹಣವನ್ನ ಪಡೆದು ತನಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಪರಿಚಯವಿದ್ದು ಅವರ ಫಾರ್ಮ್ ಹೌಸ್ ನಲ್ಲಿ ಆಗಿಂದಾಗೆ ಭೇಟಿ ನೀಡೋದಾಗಿ ತಿಳಿಸಿ ನನ್ನಿಂದ ಕಲರ್ಸ್ ಕನ್ನಡ ಬಿಗ್ ಬಾಸ್ ರಿಯಾಲಿಟಿ ಶೋ ಮನೆಗೆ ಆಯ್ಕೆಯಾಗೋದಕ್ಕೆ ಪ್ರಚಾರ ಬೇಕು, ನನ್ನ ಸಹಾಯವನ್ನ ಕೇಳಿರ್ತಾರೆ. ಆದ್ದರಿಂದ ನಾನು ಅವನಿಗೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ನಾನು ನನ್ನ ಮನೆಯಲ್ಲಿ ಅವನನ್ನ ಇರಿಸಿ ಸ್ಥಳೀಯವಾಗಿ ಅವನಿಗೆ ಡ್ರೋನ್ ಹಾರಿಸುವ ಸಲುವಾಗಿ ಸ್ಥಳೀಯ ಸಹಕಾರ ಹಾಗೆ ಸಹಾಯ ಮಾಡಿರ್ತೇನೆ. ನಾನು ಸ್ವಇಚ್ಛೆಯಿಂದ ಅವನು ಗೆಲ್ಲಬೇಕು ಅಂತ ಹೇಳಿ ಆಶಿಸಿ ಅವನ ಪರ ಪ್ರಚಾರವನ್ನ ಮಾಡಿ ಮತ ಹಾಕೋದಕ್ಕೆ ವಿವಿಧ ಮಾಧ್ಯಮದ ಮೂಲಕ ಸ್ನೇಹಿತ ಬಳಗದಲ್ಲೂ ಕೂಡ ಬೇಡ್ಕೊಂಡಿದ್ದೆ. ಇದು ಚಂದನ್ ಕುಮಾರ್ ಗೌಡ ಕೊಟ್ಟಿರುವಂತಹ ಕಂಪ್ಲೇಂಟ್. ಇಷ್ಟೆಲ್ಲ ನನ್ನ ಉಪಯೋಗ ಪಡ್ಕೊಂಡಿದ್ದು ಅಲ್ಲಿಂದ ಬಂದ ನಂತರ ಸುಮಾರು ಬಾರಿ ಅಲ್ಲಿ ದೂರವಾಣಿ ಸಂಖ್ಯೆಯನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಆ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಮೆಸೇಜ್ ಕೂಡ ಕಳಿಸಿದ್ದೇನೆ. ಬಿಗ್ ಬಾಸ್ ಮನೆಯಿಂದ ಬಂದ ಆದ್ಮೇಲೆ ನಾನು ಡ್ರೋನ್ ಪ್ರತಾಪ್ಗೆ ಸಾಕಷ್ಟು ಬಾರಿ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದೀನಿ. ಆತನ ಮೊಬೈಲ್ ನಂಬರ್ಗೆ ಆತನಿಗೆ ಮೆಸೇಜ್ ಅನ್ನ ಕೂಡ ಕಳಿಸೋದಕ್ಕೆ ಟ್ರೈ ಮಾಡಿದ್ದೀನಿ. ಆದ್ರೆ ಆತನಿಂದ ಯಾವುದೇ ಉತ್ತರ ಬಂದಿಲ್ಲ. ಇದರಿಂದ ಮನನೊಂದು ನನಗಾಗಿರುವಂತಹ ಮೋಸ ಹಾಗೆ ವಂಚನೆ ಮಾಡಿರುವ ಬಗ್ಗೆ ಸೂಕ್ತ ನ್ಯಾಯ ಒದಗಿಸಬೇಕಾಗಿ ತಮ್ಮಲ್ಲಿ ವಿನಮ್ರವಾಗಿ ಮನವಿಯನ್ನ ಮಾಡ್ಕೊಳ್ತೇನೆ. ವಂದನೆಗಳೊಂದಿಗೆ ತಮ್ಮ ವಿಶ್ವಾಸಿ ಚಂದನ್ ಕುಮಾರ್ ಗೌಡ ಅನ್ನೋರು ಈಗ ಡ್ರೋನ್ ಪ್ರತಾಪ್ ವಿರುದ್ಧ ಕೊಟ್ಟಿರುವಂತಹ FIR ಪ್ರತಿಯನ್ನ ನೀವು ಗಮನಿಸ್ತಾ ಇದ್ದೀರಾ. ಯಾರಿಗ ಕೊಟ್ಟಿರೋದು? ಮಾನ್ಯ ಪೊಲೀಸ್ ಆಯುಕ್ತರಿಗೆ ಕೊಟ್ಟಿರುವಂತಹ FIR ಪ್ರತಿ ನೋಡಿ. ದಿನದಿಂದ ದಿನಕ್ಕೆ ಡ್ರೋನ್ ಪ್ರತಾಪ್ನ ವಂಚನೆ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದೆ. ಹಾಗಾದ್ರೆ ಈ ಡ್ರೋನ್ ಪ್ರತಾಪ್ ಯಾವ ರೀತಿ ಯಾಮಾರಿಸ್ತಾ ಇದ್ದ ನೋಡಿ. ಇಡೀ ಕರ್ನಾಟಕದ ಜನತೆಗೆ ಗೊತ್ತು ಯಾವ ರೀತಿ ಡ್ರೋನ್ ಪ್ರತಾಪು ಯಾಮಾರಿಸ್ತಾ. ಅದು ಸಾಮಾನ್ಯ ಜನರಿಗೆ ಯಾಮಾರಿಸಿರೋದಲ್ಲ, ಯಾರ್ಯಾರಿಗೆಲ್ಲ ಯಾಮಾರಿಸ್ತಾ, ಯಾರ್ಯಾರಿಗೆಲ್ಲ ಟೋಪಿ ಹಾಕ್ದ, ಯಾವ ರೀತಿ ಎಷ್ಟೆಷ್ಟು ಲಕ್ಷ ರೂಪಾಯಿ ವಂಚನೆಗಳಾಯ್ತು ಎಲ್ಲವೂ ಕೂಡ ಗೊತ್ತು. ಅದಾದ್ಮೇಲೆ ಬಿಗ್ ಬಾಸ್ ಮನೆ ಒಳಗಡೆ ಹೋದ ಮೇಲೂ ಕೂಡ ಒಂದಷ್ಟು ಜನರು ಆರೋಪ ಮಾಡ್ತಾರೆ. ಒಂದಷ್ಟು ಡ್ರೋನ್ಗಳನ್ನ ಕಳಿಸ್ಕೊಡೋದಾಗಿ ಒಂದಷ್ಟು ಲಕ್ಷ ರೂಪಾಯಿಗಳನ್ನ ಕೂಡ ಕೊಟ್ಟಿದ್ವಿ, ಅಗ್ರಿಮೆಂಟ್ ಕೂಡ ಆಗಿತ್ತು. 8 ಡ್ರೋನ್ ಅನ್ನ ಕಳಿಸ್ಕೊಡ್ಬೇಕಾಗಿತ್ತು. ಆದ್ರೆ 8ರಲ್ಲಿ 2 ಡ್ರೋನ್ ಕಳಿಸ್ಕೊಟ್ಟಂತಹ ಡ್ರೋನ್ ಕೂಡ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ಇದರಿಂದ ನಮ್ಗೆ ಬಹಳ ಅನ್ಯಾಯ ಆಗಿದೆ, ಇಷ್ಟು ಲಕ್ಷ ರೂಪಾಯಿ ಲಾಸ್ ಆಗಿದೆ, ಡ್ರೋನ್ ಪ್ರತಾಪ್ ಅವರು ಕಟ್ಕೊಡ್ಬೇಕು ಅಂತ ಹೇಳಿ ಒಂದು FIR ಕೂಡ ದಾಖಲಾಗುತ್ತೆ.